ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಗೈನ್ ಒಂದು ರೈಡ್. ಇವತ್ತು ನಾವು ಬೈಕಲ್ಲಿ ನಾನು ಮತ್ತು ಶಶಾಂಕ್ ಗೋವಾ ಗೋವಾಕ್ಕೆ ಹೊರಟ್ವಿ. ಸೊ ಗೋವಾನ ಒಂದ್ಸಲ ನೋಡ್ಕೊಂಬೋಣ. ಅಂತೂ ವರ್ಷದ ಒಂದು ಲಾಂಗ್ ರೈಡ್ ಮಾಡಬೇಕು ಅಂತ, ಹಾಗಾಗಿ ಇವತ್ತು ಗೋವಾ ಹೊರಡ್ತಾ ಇದ್ವಿ. ಬನ್ನಿ ಹೋಗೋಣ ನಮ್ಮೊಟ್ಟಿಗೆ, ಗೋವಾನ ಎಕ್ಸ್ಪ್ಲೋರ್ ಮಾಡಿ ಟ್ರೈ ಮಾಡ್ತೀವಿ ನಮ್ಮೊಟ್ಟಿಗೆ ರೀ. ಮಡಿಕೇರಿ ಕ್ರಾಸ್ ಆಗ್ತಾಯಿದ್ವಿ ನೋಡಿ, ಯಾರೂ ಇಲ್ಲ, ಖಾಲಿ ಖಾಲಿದೆ. ಅಂತೂ ಆ್ಯಕ್ಚುಲಿ ಲೇಟ್ ಆಗೋಯ್ತು, ನಾವು 7 ಗಂಟೆ ಹೋಗಿದೆ. ಎನಿವೆ ಬಾಯ್ ಮಡಿಕೇರಿ. ಫ್ರೆಂಡ್ಸ್, ಸುಳ್ಯ ತಲುಪಿದ್ವಿ. ಸುಳ್ಯದಲ್ಲಿ ಈ ಒಂದು ಸಂತೃಪ್ತಿ ಹೋಟೆಲಿಗೆ ಬಂದ್ವಿ. ಇಲ್ಲಿಗೆ ತಿಂಡಿ ತಿಂದ್ಕೊಂಡು ಹೊರಟ್ವಿ. ಸೊ ಇಡ್ಲಿ ಮಸಾಲೆ ದೋಸೆ ತಿಂದು ಹೊರಟ್ವಿ. ಫ್ರೆಂಡ್ಸ್, ಈಗ ನಾವು ನೋಡಿ ಕಲ್ಲಡ್ಕ ನೋಡಿ, ಜೈ ಶ್ರೀರಾಮ್ ಸೈಡಲ್ಲಿ ರಾಮ ಮಂದಿರ ಇತ್ತು. ಕಲ್ಲಡ್ಕ ಹತ್ರ ಬಂದ್ವಿ. ಇದು ಕಲ್ಲಡ್ಕ ಫ್ಲೈಓವರ್ ಮಾಣಿ ಹತ್ರ ಮಾಡಿರುವಂಥದ್ದು. ಇದು ಸುಮಾರು 2.1 ಕಿಲೋಮೀಟ್ರ್ ಉದ್ದ ಇದೆ ಅಂತೆ. ಸೊ ಇದರಿಂದಾಗಿ ಬೆಂಗಳೂರು ಹೋಗುವಂಥ ಈ ಸಂದರ್ಭದಲ್ಲಿ ಸುಮಾರು ಟ್ರಾಫಿಕ್ಕೆಲ್ಲ ಒಂಥರ ಫ್ರೀ ಇದೆ ಅಂತ ಹೇಳ್ತಾರೆ. ಈಗ ಭಾಳ ಆಚೆ ಸೀನರಿ ಕೂಡ ತುಂಬ ಚೆನ್ನಾಗಿದೆ. ಓಕೆ, ಅಂತೂ ಉಡುಪಿ ಹತ್ರ ಬಂದ್ಬಿಟ್ವಿ. ನೋಡಿ ಮೇಲೆ ರೋಡಿಗೆ ಹೋಗಿ ಆ ಬ್ರಿಡ್ಜ್ ಕ್ರಾಸ್ ಮಾಡಿದ್ರೆ ನೋಡಿ, ರೈಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಮಹಾದ್ವಾರ, ಉಡುಪಿ ಮಹಾದ್ವಾರ. ಅಲ್ಲಾಗಿ ಹೋದರೆ ಉಡುಪಿ ಹೋಗ್ತೀವಿ. ಸದ್ಯಕ್ಕೆ ನಾವು ಉಡುಪಿ ಕಡೆ ಹೋಗಲ್ಲ, ಉಡುಪಿ ಬೈಪಾಸ್ ಆಗ್ತಾಯಿದೆ. ಈಗ ನಾವಿದೇ ಮಂಗಳೂರು ಬಾಂಬೆ ಹೈವೇಲೇ ಮುಂದುವರ್ಕೊಂಡು. ಫ್ರೆಂಡ್ಸ್ ನೋಡಿ, ಮರವಂತೆ ಬೀಚ್ ಭಾಳ ಫೇಮಸ್ ಬೀಚ್. ಫ್ರೆಂಡ್ಸ್, ನಾವು ಹೊನ್ನಾವರ ಹತ್ರ ಬಂದ್ವಿ. ನೋಡಿ, ಇದು ಶರಾವತಿ ಬ್ರಿಡ್ಜ್, ಶರಾವತಿ ಬ್ಯಾಕ್ ವಾಟ್ರಿಗೆ ಕಟ್ಟಿದಂತಹ ಬ್ರಿಡ್ಜ್ ಅಂತೆ. ಇದು ಭಾಳ ಲಾಂಗೆಸ್ಟ್ ಬ್ರಿಡ್ಜ್, 2.06 ಕಿಲೋಮೀಟರ್ಸ್ ದೂರ ಇದೆ ಅಂತೆ. ಆ ಕಡೆ ಈ ಕಡೆ ನೋಡಿ ಸೀನರಿ ಎಷ್ಟು ಚೆನ್ನಾಗಿದೆ. ಕಾರವಾರ ಹತ್ರ ಬಂದ್ವಿ. ಶೆಕೆ ಇದೆ ಕೂಡ, ತುಂಬ ಶೆಕೆ ಆಗ್ತಾಯಿದೆ. ಇಲ್ಲಿ ನೋಡಿ, ಬೆಟ್ಟನ್ನೆಲ್ಲ ಅಗ್ದು ರೋಡ್ ಮಾಡಿಬಿಟ್ಟಿದ್ದಾರೆ. ವಾವ್, ಟನಲ್ ಹತ್ರ ಬಂದ್ವಿ ನೋಡಿ. ಆ ಕಡೆ ಒಂದು ಟನಲ್, ಈ ಕಡೆ ಒಂದು ಟನಲ್. ಇದು ಕಾರವಾರ ಟನಲ್, ಭಾಳ ಲಾಂಗಿದೆ ಟನಲ್. ಸೂಪರ್. ಟನಲ್ ಹೋಗೋದು ಮಜನೇ ಬೇರೆ. ಟನಲ್ ಇಲ್ಲಿ ನೋಡಿ, ಟನಲ್ ಮುಗ್ತಾ ಇದ್ದಂಗೆ ಇನ್ನೂ ಒಂದು ಟನಲ್ ನೋಡಿ. ಎಷ್ಟು ಕೋರ್ದಿದಾರಲ್ಲ ಬೆಟ್ಟಗಳನ್ನು. ಈ ಟನಲ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಹಬ್ಬ. ಆದರೂ ಈ ಟನಲಿಂದಾಗಿ ಎಷ್ಟು ಟೈಮ್ ಸೇವ್ ಆಗ್ಬೋದಲ್ಲ. ಸಖತ್ತಾಗಿದೆ ನೋಡಿ ಟನಲ್, ಒಳಗೆ ಕೂಲಾಗಿದೆ. ನೋಡಿ, ನಾವು ಆಲ್ಮೋಸ್ಟ್ ಕಾರವಾರದಲ್ಲೇ ಇದ್ದೀವಿ. ಇದು ನೋಡಿ ಕೋಡಿಬಾಗ್ ಬ್ರಿಡ್ಜ್. ಆ ಕಡೆ ಈ ಕಡೆ ಇರೋದು ಕಾಳಿ ರಿವರ್, ಕಾಳಿ ನದಿ. ಏನು ಸುಂದರವಾಗಿದೆ ಅಲ್ಲ. ಬಾಬಾ, ಬ್ಯೂಟಿಫುಲ್ ಸೀನರಿ. ಓಕೆ ಫ್ರೆಂಡ್ಸ್, ಅಂತೂ ಕೊನೆಗೂ ಗೋವಾ ರೀಚ್ ಆಗಿಬಿಟ್ವಿ. ವೆಲ್ಕಮ್ ಟು ಗೋವಾ. ಫ್ರೆಂಡ್ಸ್, ಗೋವಾ ರೀಚ್ ಆದ್ವಿ. ಸಂಜೆ ಆಗ್ತಾ ಬಂದ್ಬಿಡ್ತು. ಸೊ ನಾವು ಆ್ಯಕ್ಚುಲಿ ದಿಢೀರಂತ ಹೊರಟಿದ್ದು, ಯಾವುದೇ ರೂಮ್ ಬುಕ್ ಏನು ಮಾಡಲಿಲ್ಲ. ಸೊ ಇವಾಗ ನಾವು ಫಸ್ಟಿಗೆ ರೂಮ್ ಹುಡುಕ್ತೀವಿ. ಹೆಂಗೆ ಹೋಗೋದಪ್ಪ ಈಗ ನೋಡೋಣ. ನಮ್ಮ ಪ್ಲ್ಯಾನ್ ಏನಂತಂದರೆ, ಯಾವುದಾದ್ರೂ ಬೀಚ್ ಸೈಡ್ ರೂಮ್ ಮಾಡಿಬಿಟ್ರೆ ಮತ್ತೆ ಆ ಕಡೆ ಹೋಗೋ ಅನುಕೂಲ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಫ್ರೆಂಡ್ಸ್, ಅಂತೂ ಗೋವಾದಲ್ಲಿ ರೂಮ್ ತೊಗೊಂಡ್ವಿ ನೋಡಿ. ಅಲ್ಲಿ ಬ್ರೌನ್ ಬಿಲ್ಡಿಂಗ್ ಇದೆಲ್ಲ, ಅದೇ ನಮ್ಮ ರೂಮಲ್ಲಿ ಇದೆ. ಹೋಟೆಲ್ ಸಿಲ್ವಾ ರೋಸಾ ಅಂತ. ಸೊ ಬಂದಿದ್ವಿ ನೋಡಿ. ಈಗ ನಮ್ಮ ರೂಮ್ ಹೇಗಿದೆ ಅಂತ ರೂಮ್ ಟೂರ್ ನೋಡಿ. ಇಲ್ಲಿ ಕಿಚನ್ ಇಟ್ಟಿದ್ದಾರೆ, ಫ್ರಿಜ್ಜು ಇದೆ. ಇಲ್ಲಿ ಒಂಥರ ಸಿಟ್ಔಟ್ ಥರ ಸಿಟ್ಟಿಂಗು ಇಟ್ಟಿದ್ದಾರೆ. ಟಿ ವಿ ಇದೆ, ಎ ಸಿ ಇದೆ, ಎಲ್ಲ ಒಂಥರ ವುಡನ್ ಫಿನಿಶಿಂಗ್ ಇದೆ ನೋಡಿ. ಇದು ಇನ್ನೊಂದು ರೂಮು, ಇಲ್ಲಿ ನಾವಿದ್ದೀವಿ. ಎ ಸಿ ಇದೆ. ಸೊ ತುಂಬ ಚೆನ್ನಾಗಿದೆ. ಕೇವಲ 2800 ರುಪೀಸ್ ಪರ್ ಡೇ. ಸಾಕ್ಬಿಡಿ, ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವು ರಾತ್ರಿ ರೆಸ್ಟ್ ತೊಗೊಂಡು ಬೆಳಿಗ್ಗೆ ನೋಡಿ ಈ ಪ್ಲೇಸಿಗೆ ಬಂದಿದ್ವಿ. ಇದು ಕೋಕಾ ಚಟ್ಲಿ ಅಂತ. ಇಲ್ಲಿಂದ ನಮಗೆ ಬೋಟ್ ಸಿಗುತ್ತೆ. ಸೊ ಬೋಟಲ್ಲಿ ಹತ್ಕೊಂಡು ನಾವು ಒಂದು ಪ್ಯಾಕೇಜ್ ಮಾಡ್ಕೊಂಡಿದ್ದೀವಿ. ಸೊ ನೋಡಿ, ಬೋಟಲ್ಲೆಲ್ಲ ಹೊರಟ್ವಿ. ಈ ಪ್ಯಾಕೇಜಲ್ಲಿ ನಾವು ಇವಾಗ ಏನಪ್ಪ ಅಂತಂದರೆ, ಇವರು 1500 ಪರ್ ಹೆಡ್ ತೊಗೊಂಡಿದ್ದಾರೆ. ಇದರಲ್ಲಿ ನಮ್ಮನ್ನು ಒಂದು ಕಡೆ ಕರ್ಕೊಂಡು ಹೋಗ್ತಾರೆ. ಸೊ ನೋಡಿ, ಇಲ್ಲಿಂದ ಒಂದು 10 ಕಿಲೋಮೀಟ್ರನ್ನು ಹೋಗುತ್ತೆ. ಸೊ ಆ ಪ್ಲೇಸಿಗೆ ಹೋಗ್ಬಿಟ್ಟು ಅಲ್ಲಿ ನಮಗೆ ಎಲ್ಲ ವಾಟರ್ ಆ್ಯಕ್ಟಿವಿಟೀಸನ್ನು ಮಾಡ್ತಾರೆ. ಬನಾನಾ ರೈಡ್,
ಇನ್ನೊಂದು ಬೈಕ್ ರೈಡ್ ಎಲ್ಲ ಇದೆ, ಹಾಗೆ ಸ್ಕೂಬಾ ಡೈವ್, ಪ್ಯಾರಾಚೂಟ್ ಎಲ್ಲ ಇದೆ. ನೋಡಿ ನಾವಿವಾಗ ಬಂದು ತಲುಪಿದ್ವಿ ಐಲ್ಯಾಂಡ್ ಹತ್ರ. ಇಲ್ಲಿ ನೋಡಿ ಎಲ್ಲ ರೈಡ್ಗಳಾಗ್ತಾಯಿದೆ ನೋಡಿ, ಲೈನಿಗೆ ನಿಲ್ಲಿಸ್ಬಿಡ್ತಾರೆ. ಆದರೆ ಎಲ್ಲ ರೈಡು ಮಿನಿಮಮ್ ಆ ರೇಟಿಗೆ ತಕ್ಕ ಬರೀ ಸ್ವಲ್ಪನೇ ದೂರ ಕರ್ಕೊಂಡು ಹೋಗ್ತಾರೆ. ನಾವು ಎಕ್ಸ್ಟ್ರಾ ಪೇಮೆಂಟ್ ಮಾಡಿದ್ರೆ ನಮ್ಮನ್ನು ತುಂಬ ದೂರ ಕರ್ಕೊಂಡು ಹೋಗ್ತಾರೆ. ಒಬ್ಬೊಬ್ಬರಿಗೆ ಪುನಃ ಎಕ್ಸ್ಟ್ರಾ 200 ರೂಪಾಯಿ ಎಲ್ಲ ಕೇಳ್ತಾರೆ. ಸೊ ಅದೊಂಥರ ಇವ್ರದ್ದು ಇಲ್ಲಿ ಒಂಥರ ದಂಧೆ ಆಗೋಗಿದೆ ನೋಡಿ. ಈಗ ನಾನು ಆ್ಯಕ್ಚುಲಿ ಈ ಬೈಕ್ ರೈಡ್ ಏನಿದು ಈ ರೈಡ್ ಹೋಗಿ ಬಂದೆ. ಸೊ ಈಗ ಅಲ್ಲಿ ಬರ್ತಾ ಇದ್ದಾನಲ್ಲ ಅದು ನೋಡಿ ಶಶಾಂಕ್. ಸೊ ಇದು ಬರೀ ಒಂದು 50 ಮೀಟ್ರ್ ಕರ್ಕೊಂಡು ಹೋಗ್ತಾರೆ. ಈಗ ನಾವು ಎಕ್ಸ್ಟ್ರಾ 200 ರೂಪಾಯಿ ಕೊಟ್ಟಿದ್ದಕ್ಕೆ ನೋಡಿ ಆಲ್ಮೋಸ್ಟ್ 500 ಮೀಟರ್ಸ್, ಅರ್ಧ ಕಿಲೋಮೀಟ್ರ್ ಕರ್ಕೊಂಡು ಹೋಗಿ ಬರ್ತಾ ಇದ್ದಾನೆ. ಅದರೊಟ್ಟಿಗೆ ಬರೋದು ನೋಡಿ ಹೆಂಗೆ ಅಂತ ಈ ಥರ ಎಲ್ಲ ಆರಿಸೋದು, ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ. ಇಲ್ಲಾಂದರೆ ಏನಿಲ್ಲ, ಸುಮ್ಮನೆ ಕರ್ಕೊಂಡೋಗಿ ಹಂಗೆ ಕರ್ಕೊಂಡ್ಬಂದು ಬಿಟ್ಬಿಡ್ತಾರೆ. ಸೊ ಚೆನ್ನಾಗಿದೆ, ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ವಿ. ಇದರಲ್ಲೇ ಸ್ವಲ್ಪ ಟೈಮ್ ಹೋಗ್ಬಿಡ್ತು. ಹಾಗೆಯೇ ನೋಡಿ ಬನಾನಾ ರೈಡ್ ಕೂಡ ಹೋದ್ವಿ. ಅದನ್ನ ಚೆನ್ನಾಗಿ ಬಿಡ್ಸಾಕಿದ್ರು ನಮ್ಮನ್ನು ನೀರಲ್ಲಿ. ಒಳ್ಳೆ ಎಂಜಾಯ್ ಮಾಡಿದ್ವಿ ಮಾತ್ರ ನಾವು ಫ್ರೆಂಡ್ಸ್. ಈಗ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸಿ ಹೊರಟ್ವಿ. ಈಗ ನೆಕ್ಸ್ಟು ಸ್ಕೂಬಾ ಡೈವ್, ಅದಾದಮೇಲೆ ನಮಗೆ ಪ್ಯಾರಾಚೂಟ್. ಈಗ ಫಸ್ಟು ಸ್ಕೂಬಾ ಡೈವ್ ಫ್ರೆಂಡ್ಸ್. ನೋಡಿ ಸ್ಕೂಬಾ ಡೈವ್ ಈ ಥರ ನಂಬರ್ ಹಾಕಿರ್ತಾರೆ ಕೈಲಿ. ಹಾಗೆಯೇ ಇಲ್ಲಿ ನೋಡಿ ಸ್ಕೂಬಾ, ಇದು ಶಶಾಂಕ್. ಇದು ಅವ್ರ ಪ್ಯಾಕೇಜಲ್ಲಿ ಬರೀ ಒಂದು 30 ಸೆಕೆಂಡ್ ಮಾತ್ರ ಕೆಳಗೆ ಕರ್ಕೊಂಡು ಹೋಗೋದು. ಪರ್ ಹೆಡ್ 1000 ರೂಪೀಸ್ ಕೊಟ್ಟರೆ ನಮ್ಮನ್ನು 2 ನಿಮಿಷ ಕರ್ಕೊಂಡು ಹೋಗ್ತಾರೆ ನೋಡಿ. ಅಂತೇನು ಕ್ಲಿಯರ್ ಏನಿರಲಿಲ್ಲ ನೀರು. ಓಕೆ, ಏನೋ ಒಂದು ಆ್ಯಕ್ಟಿವಿಟೀಸ್ ಆಯಿತು. ಆದರೆ ಸ್ವಲ್ಪ ಭಾಳ ಅಭ್ಯಾಸ ಬೇಕು, ತುಂಬ ಕಷ್ಟ. ತುಂಬ ಜನ ಅಲ್ಲಿ ಹೋದವರಲ್ಲಿ 50% ಯಾರೂ ನೀರೊಳಗೆ ಬರಲೇ ಇಲ್ಲ. ನೀರೊಳಗೆ ಇಳಿದ ತಕ್ಷಣವೇ ಎಲ್ಲರಿಗೂ ಒಂಥರ ಉಸಿರು ಕಡ್ದಂಗೆ ಆಗುತ್ತೆ. ಯಾಕೆಂದರೆ ಬಾಯಲ್ಲಿ ಮಾತ್ರ ಉಸಿರಾಡಬೇಕಿತ್ತು ನೋಡಿ. ನಾನೀಗ ಚೆನ್ನಾಗಿದೆ, ಬಟ್ ಅಷ್ಟೇ ಈ ಥರ ಸಣ್ಣ ಸಣ್ಣ ಫಿಶ್ಗಳು ಕಾಣ್ತಿತ್ತು ಅಷ್ಟೇ, ದೊಡ್ಡದು ಯಾವುದು ಕಂಡಿಲ್ಲ. ಸೊ ಓಕೆ, ಏನೋ ಒಂಥರ ಎಕ್ಸ್ಪೀರಿಯೆನ್ಸು. ಬಟ್ಟು ಈ ಪ್ರಾಣಾಯಾಮ ಎಲ್ಲ ನಮಗೆ ಮಾಡಿ ಸ್ವಲ್ಪ ಯೋಗ ಎಲ್ಲ ಗೊತ್ತಿರೋದ್ರಿಂದ ಸ್ವಲ್ಪ ನೀರೊಳಗೆ ತುಂಬ ಹೊತ್ತಿದ್ವಿ. ಸುಮಾರು ಜನ ಬರೋದು 10 ಸೆಕೆಂಡ್ ಕೂಡ ಇರಲಿಲ್ಲ. ಬಾಯಲ್ಲಿ ಉಸಿರಾಡಬೇಕು, ಮೂಗಲ್ಲಿ ಉಸಿರಾಡಿದ್ರೆ ಕಷ್ಟ. ಅದಕ್ಕೆ ಸ್ಕೂಬಾ ಡೈವ್ ಚೆನ್ನಾಗಿತ್ತು. ಸ್ಕೂಬಾ ಡೈವ್ ಮುಗಿಸಿ ಈಗ ಪ್ಯಾರಾಚೂಟ್ ರೈಡಿಗೆ ಬಂದ್ವಿ. ನೋಡಿದ್ದೆ ಪ್ಯಾರಾಚೂಟ್ ಆರಿಸುವಂಥ ಬೋಟ್, ಈ ಬೋಟಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದಾರೆ. ಬೇರೆಯವ್ರು ನಮ್ಮ ವೀಡಿಯೋ ಮಾಡ್ತಿದ್ದಾರೆ. ಇಲ್ಲೂ ಕೂಡ ಅಷ್ಟೇ, ಪರ್ ಹೆಡ್ 200 ರೂಪಾಯಿ ಕೊಟ್ಟರೆ ನಮಗೆ ರೈಡ್ ಚೆನ್ನಾಗಿರ್ತೀವಿ ನೋಡಿ. ಈ ಥರ ನೀರಿಗೆ ಹಾಕ್ತಾರೆ. ಇಲ್ಲದಿದ್ದರೆ ಬರೀ ಒಂದು 30 ಮೀಟ್ರ್ ಎಳೆದು ವಾಪಸ್ ಬಿಟ್ಬಿಡ್ತಾರೆ ನೋಡಿ. ಈಗ ದುಡ್ಡು ಕೊಟ್ಟಿದ್ದಕ್ಕೆ ಒಂದು 100 ಮೀಟ್ರ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ, ಎಲ್ಲ ಕಡೆ ದುಡ್ಡು. ಬಟ್ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು ಪ್ಯಾರಾಚೂಟ್ ರೈಡ್. ಫ್ರೆಂಡ್ಸ್ ಎಲ್ಲ ಆ್ಯಕ್ಟಿವಿಟೀಸ್ ಮುಗಿಸಿ ಹೊರಟ್ವಿ. ಸಂಜೆ ಆಗೋಯ್ತು. ಹೋಗ್ತಾ ಇರ್ತೀವಿ ನೋಡಿ, ಒಂದು ದೊಡ್ಡ ಹಡಗು ಸಿಕ್ತು. ಎಷ್ಟು ದೊಡ್ಡದಿದೆ ಅಂದರೆ ಒಂದು ಊರಷ್ಟು ದೊಡ್ಡದಿದೆ ಅನಿಸ್ತಾ ಇದೆ. ಸಾಕಾಗಿದೆ ಮಾತ್ರ ಫ್ರೆಂಡ್ಸ್. ನೋಡಿ ಇವಾಗ ನಾವು ಹೋಗ್ತಾಯಿದ್ವಿ, ಕತ್ಲಾಗೋಯ್ತು. ಇದೇ ಪ್ಲೇಸಲ್ಲಿ ನೋಡಿ ಕ್ಯಾಸಿನೋ ಮತ್ತು ಸ್ಕ್ರೂಸ್ ಎಲ್ಲ ಇರೋದು. ಇಲ್ಲಿಗೆ ಹೋಗಿಲ್ಲ, ನಮಗೆ ಟೈಮ್ ಇರಲಿಲ್ಲ ಆಗೋಕ್ಕೆ. ನೋಡಿ ಇಲ್ಲೊಂದು ಬ್ರಿಡ್ಜ್, ದೊಡ್ಡ ಹ್ಯಾಂಗಿಂಗ್ ಬ್ರಿಡ್ಜು, ಸಖತ್ ಚೆನ್ನಾಗಿದೆ ಮಾತ್ರ. ಸೊ ಒಳ್ಳೆ ಯಾವುದೋ ಒಂದು ದುಬಾಯೋ ಎಲ್ಲೋ ಹೋದಂಗೆ ಅನುಭವ ಆಗ್ತಾಯಿದೆ ಫ್ರೆಂಡ್ಸ್. ಇಲ್ಲಿ ಬರ್ತಾ ಒಂದು ದಾರಿಲಿ ಒಂದು ಶಾಪ್ ಸಿಕ್ತು, ಸಿಪ್ ಆ್ಯಂಡ್ ಬೈಟ್ಸ್ ಅಂತ. ತುಂಬ ಒಳ್ಳೆ ಜನರು, ಭಾಳ ಚೆನ್ನಾಗಿ ಮಾತಾಡಿದ್ರು ಕೂಡ. ಇವರು ಇಲ್ಲಿದು ತುಂಬ ಹಳೆ ಬೇಕರ್ಸ್ ಇವರು. ಸೊ ಇದು ಗೋವಾದ ಟ್ರೆಡಿಷ್ನಲ್ ಬೇಕರಿ ಐಟಮ್ ಎಲ್ಲ ಇಲ್ಲಿ ಸಿಗುತ್ತೆ. ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆದ್ದು ನಾವೀಗ ಗೋವಾದ ಭಾಳ ಫೇಮಸ್ ಬಸಿಲಿಕಾ ಆಫ್ ಬೂಮ್ ಜೀಸಸ್ ಅನ್ನೋ ಚರ್ಚಿಗೆ ಬಂದ್ವಿ. ಇದು ಭಾಳ ಪುರಾತನ ಚರ್ಚು. ಇಲ್ಲಿ ಒಂದು ಹಳೆ ಒಂದು ಮಮ್ಮಿ, ಒಂದು ಬಾಡಿ ಕೂಡ ಇದೆ, ಒಂದು ಸೆಂಟೋರ್ದು ಬಾಡಿ. ಮುಂದೆ ಇರೋದು ಮ್ಯೂಸಿಯಂ, ಅದು ಕೂಡ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಕೊನೆಗೂ ನಮ್ಮದು ಗೋವಾ ಟೂರ್ ಮುಗಿದಾಯಿತು. ಸೊ ಚರ್ಚ್ ನೋಡಿಕೊಂಡು ರೂಮಿಗೆ ಬಂದು ಚೆಕ್ಔಟ್ ಮಾಡಿ ಹೊರಟೇ ಬಿಟ್ವಿ. ಸೊ ನೋಡಿ ಕಾರವಾರದ ಅದೇ ಟನಲ್ ಹತ್ರ ಬರ್ತಾಯಿದ್ವಿ. ಅಂತೂ ನಮ್ಮ ಬ್ಯೂಟಿಫುಲ್ ಶಾರ್ಟ್ ಆದಂತಹ ಒಂದು ಗೋವಾ ಟ್ರಿಪ್ ಮುಗಿಸ್ಕೊಂಡು ಹೊರಟ್ವಿ. ಹೋಪ್ ಈ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀವಿ. ಇನ್ನು ಮುಂದೆ ಹೊಸ ರೈಡಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.